ಶರಣಬಸಪ್ಪನಿಗೆ 2 ಜನ ತಾಯಂದಿರು. ಒಬ್ಬಳು ಹಡದ ತಾಯಿ, ಇನ್ನೊಬ್ಬಳು ಪಡದ ತಾಯಿ. ಹಡದ ತಾಯಿ ಸಂಗಮ್ಮನಾದ್ರ ಪಡದ ತಾಯಿ ಮಡಿಯೋಳಾದ್ಲು. ಎಷ್ಟು ಚಂದ ಆ ಕೂಸನ್ನ ಆಡಿಸ್ತಾರ ಅಂತ ಕೇಳಿದ್ರೆ ನಿಜವಾಗ್ಲೂ ಕೂಡ ಮಡಿಯವನಿಗೆ ಸಂತೋಷಕ್ಕ ಕಡಿಮೆನೇ ಆಗ್ಲಿಲ್ಲ. ದೇವರು ಎಲ್ಲಾನು ಕೊಟ್ಟಿದ್ದ, ಆದ್ರೆ ಮಕ್ಕಳ ಭಾಗ್ಯವನ್ನ ಕೊಟ್ಟಿಲ್ಲ. ಆದ್ರೆ ಭಗವಂತನ ಆಶೀರ್ವಾದದಿಂದ ಅದು ಸಿಕ್ತು ಅಂತಂದಾಗ ಎಷ್ಟು ಸಂತೋಷ ಪಡಬೇಕ್ರಿ ತಾಯಿ ಮಡಿಯವ್ವ. ಆ ಕೂಸನ್ನು ಮುದ್ದಾಡುದೇನು, ಕೂಸಿಗೆ ಮೈ ತೊಳಿದೇನು, ವಿಭೂತಿ ಹಚ್ಚುದೇನು, ಅದನ್ನು ನೋಡಿ ಎಲ್ಲವನ್ನೂ ಕೂಡ ಮರೆತು ಬಿಡ್ತಿದ್ಲು. ಬಹಳಷ್ಟು ಮಂದಿ ಈ ಕೂಸಿಗೆ ಜನ್ಮ ಕೊಡು ಹೊತ್ನ್ಯಾಗ ಏನಂತಾರಂತಂದ್ರ, ಬೇಡ ಬೇಡ ಈ ಕೂಸಿನ ಸಹವಾಸ ಸಾಕು. ಅದಕ್ಕೆ ಜಾನಪದ ಗರತಿ ಹೇಳ್ತಾಳ, ಬ್ಯಾನಿಯ ತಿನ್ನುವಾಗ ಬ್ಯಾಡವ್ವ ಮಕ್ಕಳು. ಸಾಮಾನ್ಯ ಸಂಕಟ ಆಗ್ತದ ಅದು. ಬ್ಯಾನಿಯ ತಿನ್ನುವಾಗ ಬ್ಯಾಡವ್ವ ಮಕ್ಕಳು, ಬಾಗಿ ಬಚ್ಚಲಕ ಇಳಿಯುವಾಗ 101 ಫಲವ ಕೊಡು ಶಿವನೇ. ಆ ಕ್ಷಣದೊಳಗೆ ಸಂಕಟ ಪಡ್ತಾಳ ತಾಯಿ. ಒಂದು ಕೂಸಿಗೆ ಜನ್ಮ ಕೊಡು ಹೊತ್ನ್ಯಾಗ ಒಂದು ಕೂಸು ಹುಟ್ಟತದಂತ ನೀವು ಅನ್ಕೋಬಹುದು, ಮತ್ತಕ್ಕಿನೂ ಹೊಳ್ಳಿ ಹುಟ್ಟಿ ಬಂದಂಗ ಅಷ್ಟು ಸಂಕಟವನ್ನು ಪಡ್ತಾಳ. ಆ ಪಡೋ ಹೊತ್ನೆಯ ಸಂದರ್ಭದೊಳಗ ಅಂತಿರ್ತಾಳ, ಸಾಕು ಗಂಡನ ಸವಾಸ ಸಾಕು, ಆಪರೇಷನ್ ಮಾಡಿಸ್ಕೊಂಡ್ ಬಿಡ್ಬೇಕು ಅಂತಾಳ. ಎಲ್ಲಿ ತಕ? ಕೂಸು ಭೂಮಿಗೆ ಬರೋ ತಕ. ಕೂಸು ಭೂಮಿಗೆ ಬಿತ್ತು ಅಂತಂದ್ರೆ ಸೂಲಗಿತ್ತಿ ಅಂತ ಕರಿತಿದ್ರು ಮೊದಲು. ಈಗ ಅವ್ರು ಏನಾಗ್ಯಾರ? ನರ್ಸ್ ಆಗ್ಯಾರ. ಮೊದಲು ಸೂಲಗಿತ್ತಿಯರು, ಈಗ ನರ್ಸ್ ಸಿಸ್ಟರ್ಸ್ ಅಂತ ಆಗ್ಯಾರ. ಅವ್ರೇನ್ ಮಾಡ್ತಾರ? ಯಾವಾಗ ಭೂಮಿಗೆ ಬಿತ್ತು ಅವಾಗ ಆ ಕೂಸನ್ನ ಹೋಗಿ ತಾಯಿಗೆ ಕೊಟ್ಟಾಗ ಆ ತಾಯಿ ಅದರ ಮುಖ ನೋಡಿದ್ಲು ಅಂತಂದ್ರೆ ಎಲ್ಲ ನೋವನ್ನ ಮರ್ತ ಬಿಡ್ತಾಳ. ನೋವು ಇದ್ದಿದ್ದ, ನೋವು ಇರೋದ ಆಗ್ಲಿ ಇನ್ನೊಂದು 4 ಅಂತ ತಿಳ್ಕೊಂಡು ಮತ್ತೆ ಭಗವಂತನಿಗೆ ಬೇಡ್ಕೊಂತ. ಇದಕ್ಕೇನಂತಾರ ಅಂತಂದ್ರೆ ಕ್ಷಣಿಕ ವೈರಾಗ್ಯ. 3 ವೈರಾಗ್ಯಗಳು ಬರ್ತಾವ ಮನುಷ್ಯನಿಗೆ. ಮೊದಲನೇದ್ದು ಪ್ರಸವ ವೈರಾಗ್ಯ, 2ನೇದ್ದು ಪುರಾಣ ವೈರಾಗ್ಯ, 3ನೇದ್ದು ಸ್ಮಶಾನ ವೈರಾಗ್ಯ. ಪ್ರಸವ ವೈರಾಗ್ಯ ಅಂದ್ರೆ ಹೇಳಿದ್ನಲ್ಲ, ಆ ಸಂಕಟ ತ್ರಾಸ ನೋಡಲಾರದಕ್ಕೆ ಬೇಡ ಅಂತಾಳ. ಯಾವಾಗ ಭೂಮಿಗೆ ಬಿದ್ದು ಮಗನನ್ನ ಹೊಳ್ಳಿ ನೋಡ್ತಾಳ ಅವಾಗ 10 ಫಲಗಳನ್ನ ಬಯಸ್ತಾಳಂತ ತಾಯಿ. ಇನ್ನ 2ನೇದ್ದು ಪುರಾಣ ವೈರಾಗ್ಯ. ಪುರಾಣದೊಳಗೆ ನಾವು ಹೇಳ್ತಿರ್ತೀವಿ, ಗಂಡ ಹೆಂಡತಿ ಜಗಳಾಡಬಾರ್ದು, ಅತ್ತಿ ಸೊಸಿ ಜಗಳಾಡಬಾರ್ದು, ಮಕ್ಕಳಿಗೆ ಬುದ್ಧಿ ಹೇಳಬೇಕು, ಕುಡಿಬಾರ್ದು. ಅದನ್ನೆಲ್ಲ ಹೇಳೋ ಹೊತ್ನ್ಯಾಗ ಹೌದು ಅನಿಸ್ತದೆ. ಇಲ್ಲಿ ಕುಂತಾಗ ಹೌದು ಅನಿಸ್ತದೆ. ಇಲ್ಲಿ ಕುಂತಾಗ ಹೌದು ಗುರುಗಳು ಹೇಳ್ತಾರ, ನಾ ಅತ್ತಿಗೆ ಬೈಬಾರದು, ಅತ್ತಿ ಸೊಸಿಗೆ ಬೈಬಾರದು, ಗಂಡ ಹೆಂಡತಿ ಜಗಳಾಡಬಾರದು, ಮಕ್ಕಳಿಗೆ ಬುದ್ಧಿ ಕಲಿಸಬೇಕು ಅಂತ ಎಲ್ಲಾನು ನಾವು ಹೇಳುವಾಗ ಸರಿ ಅನಿಸ್ತದೆ. ಆದ್ರೆ ಪುರಾಣ ಕೇಳಿ ಇಲ್ಲೇ ಜಾಡಿಸಿ, ಪುರಾಣ ಮುಗಿಸ್ಕೊಂಡು ಎದ್ದುಗಳನ್ನ ಇಲ್ಲೇ ಪಟ 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 ಜಾಡಿಸಿ ಅಲ್ಲಿ ಹೋಗಿ ಕಿಸಿಂದ ಪುರಿ ಉಂಡು ಮನೆಗೆ ಹೋಗಿ ಮಕ್ಕೊಂಬಿಡು. ಇದು ಕ್ಷಣಿಕ. ಪ್ರಸವ ವೈರಾಗ್ಯ, ಪುರಾಣ ವೈರಾಗ್ಯ, ಸ್ಮಶಾನ ವೈರಾಗ್ಯ. ದಾರಿಗೊಂದು ಹೊಲ, ಮನಿ ಮ್ಯಾಗ ಮನಿ, ಕಿಲೋಗಟ್ಲೆ ಬಂಗಾರ ಗಳಿಸಿದ ಮನುಷ್ಯ ಸಾಯು ಹೊತ್ನ್ಯಾಗ ಸತ್ ಮ್ಯಾಗ ಆತನನ್ನು ಹೋಗಿತಿರ್ತಾರ. ಹೋಗಿಯುವಾಗ ಅಂತಿರ್ತಾರೆ, ಇವ್ರು ಏನದ್ರಿ ರಗಡ್ ಗಳಸದ, ಏನು ಒಯ್ದ? ಏನು ಒಯ್ಲಿಲ್ಲ. ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ. ಯಾಕಿಷ್ಟು ಬಡದಾಡಬೇಕು ಅಂತ ಅಂದು 2 ಬಗಸಿ ಮಣ್ಣು ಹಾಕಿ ಮನಿಗೆ ಬಂದು ತಲೆ ಮ್ಯಾಗ ನೀರು ಹಾಕೊಂಡು ಜಳಕ ಮಾಡಿಬಿಟ್ರೆ ತಲೆಯಾಗಿಂದು ಹೋಯ್ತದು. ಹೌದಿಲ್ಲ? ಎಲ್ಲಿ ತಕ 3 ಬಗಸಿ ಮಣ್ಣು ಹಾಕೋತಕ ಏನದ್ರಿ ಜೀವನದಾಗ? ರಗಡ ಬಡದಾಡ್ದ, ಕಂಡಬಿಟ್ಟು ಆಸ್ತಿ ಮಾಡ್ದ. ನೋಡಿ ಹೆಂಗ್ ಹೊಂಟ ನೋಡು. ಏನು ಒಯ್ದನ್ರಿ? ಏನು ಒಯ್ದಲ್ಲ, ಸುಮ್ಮನೆ ಬಡದಾಡ್ತದ ಜೀವನ ಅಂತೀವಿ. ಅಂದು 2 ಬಗಸಿ ಮಣ್ಣು ಹಾಕಿ ಮನಿಗೆ ಬಂದು ತಲೆ ಮ್ಯಾಗ ನೀರು ಹಾಕೊಂಡು ಜಳಕ ಮಾಡಿದ್ರೆ ತಲೆಯಾಗಿಂದ ತೊಳ್ಕೊಂಡು ಹೋಯ್ತದು. ಇವು ಕ್ಷಣಿಕ ವೈರಾಗ್ಯಗಳು, ಕ್ಷಣಿಕ ವೈರಾಗ್ಯಗಳು. ಹಂಗ ಆ ಮಗನನ್ನು ನೋಡಿ ಮುದ್ದಾಡ್ತಾ ಇದ್ದಾರೆ. ಎಷ್ಟು ಮುದ್ದಾಡ್ತಾ ಇದ್ದಾರ ಅಂತ ಕೇಳಿದ್ರೆ ಅದೇನೋ ಏನೋ ಗೊತ್ತಿಲ್ಲ. ಮಕ್ಕಳು ಅಂದು ಅಂತಂದ್ರೆ ಪಾಪ ತಾಯಂದಿರಿಗೆ ಪ್ರೀತಿ. ಅದು ಹೊಟ್ಟೆಯಾಗಿ ಎಂತಾದ್ರ ಹುಟ್ಟೋಲ್ದಾಗ ಈಟ ಅದು ಇಲಿ ಮರಿ ಹೆಗ್ಗಣ ಮರಿ ಆಗೋಲ್ದ ಕರಾಗಂದು. ಆದ್ರೂ ಸಹಿತ ತಾಯಿ ಆ ಮಗನನ್ನು ಎಷ್ಟು ಪ್ರೀತಿ ಮಾಡ್ತಾಳ್ರಿ. ಆಕಿ ಅಂತಾಳ, ನನ್ನ ಮರಿ ಹೊನ್ನ ಮರಿ, ಪರರ ಮರಿ ಕಾಗೆ ಮರಿ. ಅಂದ್ರೆ ನನ್ನ ಹೊಟ್ಟೆಯಾಗ ಹುಟ್ಟಿದ್ದದು ಹೆಂಗರ ಇರೋಲ್ದಾಕದು. ಅದು ತಾಯಿಗೆ ಅದು ಬಂಗಾರ ಇದ್ದಂಗ. ಅದು ಏನಾಯ್ತೋ ಏನೋ ಗೊತ್ತಿಲ್ಲ. ಹೆಣ್ಮಕ್ಳಿಗೆ ಮಕ್ಕಳು ಅಂತಂದ್ರೆ ಪಂಚಪ್ರಾಣ. ಆ ಮಕ್ಕಳನ್ನ ಮುದ್ದಾಡೋದು, ಮಕ್ಕಳನ್ನ ಜೋಪಾನ ಮಾಡೋದು, ಮಕ್ಕಳನ್ನ ದೊಡ್ಡವರನ್ನಾಗಿ ಮಾಡೋದು ಅದು ತಾಯಂದಿರಿಗೆ ಬಿಟ್ಟರೆ ಅದು ತಂದೆ ಕಡೆಯಿಂದ ಸಾಧ್ಯ ಇಲ್ಲ. ಅದಕ್ಕೆ
ಶಾಸ್ತ್ರಗಳು ಏನು ಹೇಳ್ತು ಅಂತ ಕೇಳಿದ್ರೆ ಮೊದಲು ಮಾತೃದೇವೋಭವ ಅಂತ ಹೇಳಿದ್ದೆ ಹೊರತು ಪಿತೃದೇವೋಭವ ಅಂತ ಹೇಳಿಲ್ಲ. ಮೊದಲು ತಾಯಿ. ಯಾಕಂತ ಕೇಳಿದ್ರೆ ತಾಯಿ ಬಹಳಷ್ಟು ಶ್ರೇಷ್ಠವಾಗಿರುವಂತಹ ದೇವತೆ. ಅಂತಹ ಮಕ್ಕಳು ಎಷ್ಟಾದ್ರೆ ಏನ್ರಿ, ಬಡತನಕ್ಕೆ ಮಕ್ಕಳು ಬಹಳ ಅಂತ. ಈ ಶ್ರೀಮಂತರಿಗೆ ಮಕ್ಕಳಾಗುದಿಲ್ಲವ. ಈ ಶ್ರೀಮಂತರು ಮಕ್ಕಳಾಗಿ 15-20 ವರ್ಷ ಮಕ್ಕಳು 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 ಅಂತ ತಿಳ್ಕೊಂಡು ಕಂಡ ದೇವರಿಗೆ ಹೋಗಿ ಹರಕೆ ಹೊತ್ಕೊಂಡು ಲಕ್ಷಾಂತರ ರೂಪಾಯಿ ದವಾಖಾನಿಗೆ ಹಾಕಿರ್ತಾರ. ಆದ್ರೂ ಅವ್ರಿಗೆ ಮಕ್ಕಳಾಗುದಿಲ್ಲ. ಆದ್ರ ಬಡತನದೊಳಗ ನೋಡಿರ್ಬೇಕಾದ್ರೆ ಇರಾಕ್ ಮನಿ ಇರಬಾರದು, ಮಲ್ಕೊಂಡೇನು ಅಂತಂದ್ರ ಮನಿ ಇರಬಾರದು, ಉಣಿಸೇನು ಅಂತಂದ್ರ ಅನ್ನ ಇರಬಾರದು, ಉಟ್ಟೇನು ಅಂತಂದ್ರ ಅರಿವು ಇರಬಾರದು. ಅವಕ್ಕೆ ಲಗ್ನ ಮಾಡಿದ 3 ತಿಂಗಳದಾಗ ಗರ್ಭವತಿ, 9 ತಿಂಗಳದಾಗ ಒಂದು ಹಡದರ. ಮತ್ತ ಅದೇನ ಅಂತಾರಲ್ಲ 6 ತಿಂಗಳು ಕೂಸ, ಮತ್ತ 3 ತಿಂಗಳು ತಯಾರ. ಅದು ಏನಾಯ್ತೋ ಏನೋ ಗೊತ್ತಿಲ್ಲ. ಬಡತನಕ್ಕೆ ಮಕ್ಕಳು ಬಾಳೆವ, ಶ್ರೀಮಂತರಿಗೆ ಮಕ್ಕಳು ಕಡಿಮೆ. ಆದ್ರೂ ಸಹಿತ ಬಡತನ ಅದ ಅಂತ ತಿಳ್ಕೊಂಡು ಯಾರ ಮಕ್ಕಳನ್ನು ಒಯ್ದು ಎಲ್ಲರ ಬಿಟ್ಟಾರೇನು? ಬಿಡುದಿಲ್ಲ. ಯಾಕಂತಂದ್ರೆ ಮಕ್ಕಳು ಅಂತಂದ್ರೆ ಅಷ್ಟು ಪಂಚ ಪ್ರಾಣ. ಒಬ್ಬ ಬಡವಿ 5 ಮಂದಿ ಮಕ್ಕಳಿಗೆ ಜನ್ಮ ಕೊಟ್ಟಿದ್ಲು. ಬಹಳ ಚಂದದ ಇದು ಕೇಳ್ರಿ. ಒಬ್ಬ ಬಡವಿ 5 ಮಂದಿ ಮಕ್ಕಳಿಗೆ ಜನ್ಮ ಕೊಟ್ಟಿದ್ಲು. 5 ಮಂದಿ ಮಕ್ಕಳಿಗೆ ಜನ್ಮ ಕೊಟ್ರ ಮಳೆಗಾಲ ಬಂತು ಅಂತಂದ್ರೆ ಬಡವಿಯ ಗೋಳು ದೇವರೇ ಬಲ್ಲ. ಪಾಪ 5 ಮಂದಿ ಮಕ್ಕಳನ್ನ ಗುಡಿಸಲ್ದಾಗ ಕರ್ಕೊಂಡು ಮಕ್ಕೋಬೇಕು. ಆ ಬಡವಿ ಕಣತುಂಬ ನಿದ್ದೆ ಯಾವಾಗ ಮಾಡ್ತಿದ್ಲು ಅಂತಂದ್ರೆ ಬ್ಯಾಸಿಗೆ ಬಂತು ಅಂತಂದ್ರೆ ಮನಿ ಮುಂದೆ ಓಸರು ಮಲ್ಕೋತಿದ್ರು. ಒಂದು ಕಡೆ ಗಂಡ ಮಲ್ಕೋತಿದ್ದ, ನಡಬರ್ಕ 5 ಮಂದಿ ಮಕ್ಕಳನ್ನ ಹಾಕೊಂಡು ಅಚ್ಚಿ ಕಡೆ ಅಕ್ಕಿ, ಈ ಕಡೆ ಇವ ನಡಬರ್ಕ ಮಕ್ಕಳು. ಆದ್ರ ಮಳೆಗಾಲ ಬಂತು ಅಂತಂದ್ರೆ ಈ ನಮ್ಮ ಮಂದಿ ಗಂಡ ಮಕ್ಳು ಹೆಂಗದಾರ ಅಂತಂದ್ರೆ ಊಟ ಮಾಡಿ ಹೊರಗೆ ಬಂದು ನೋಡ್ತಾರ. ಹೊರಗೆ ಬಂದು ನೋಡಿ ಚಿಕ್ಕಿ ಪಕ್ಕಿ ಬಿದ್ದಿದ್ದು ಅಂತಂದ್ರೆ ರಾತ್ರಿ ಮಳಿ ಬಂದು ಎಬ್ಸುದಿಲ್ಲ ತಿಳ್ಕೊಂಡು ಮನ್ಯಾಗ ಬುಕ್ಕೋತಾರ. ಇವ್ರಿಗೆ ಎಲ್ಲರ ರಾತ್ರಿ ಬಂದು ಮಳಿ ಬರ್ತಿತ್ತು, ನಿದ್ದೆ ಕೆಡ್ತಿತ್ತು ಅಂತಂದ್ರೆ ಹಾಸಿಗೆ ಸುಳ್ಳಿ ಬಗಲಾಗ ತಗೊಂಡು ಹೊಂಟ್ರ ಊರು ಹೊರಗೆ ಎಲ್ಲರ ಹನುಮಪ್ಪನ ಗುಡಿಗೆ, ಮಸೂತಿಗೆ, ಅಲ್ಲಿ ಇಲ್ಲಿ. ಹೆಣ್ಮಕ್ಳು ಎಲ್ಲಿ ಹೋಗ್ಬೇಕ್ರಿ? ನಾ ಕೇಳೋದ್ ಅರ್ಥ ಆಕ್ಕದಲ್ಲ. ಹೆಣ್ಮಕ್ಳು ಎಲ್ಲಿ ಹೋಗಾಕ ಬರ್ತದ? ಎಷ್ಟೇ ಕಷ್ಟ ಆದ್ರೆ ಸಹಿತ 5 ಮಂದಿ ಮಕ್ಕಳನ್ನ ಕರ್ಕೊಂಡು ಅಲ್ಲೇ ಮಕ್ಕೋಬೇಕಲ್ಲ ಮನ್ಯಾಗ ಅವರು. ಪಾಪ ಬಡವಿ 5 ಮಂದಿ ಮಕ್ಕಳನ್ನ ಕರ್ಕೊಂಡು ಮಕ್ಕೊಂಡಾಳ. ಗಂಡ ಮಕ್ಕಳು ಏನ್ ಮಾಡಿದ್ರು ಅಂತಂದ್ರೆ ಇವ ಹೋದ ಹೊರಗೆ, ಮಳಿ ಬರ್ತದ, ನಿದ್ದೆ ಕೆಡ್ತದ ಅನ್ನೋದು ಗೊತ್ತಿತ್ತು. ಇವ್ ನಮ್ಮ ಮಂದಿಗೆ ನಿದ್ದೆ ಕೆಡಬಾರ್ದೇವ. ನೋಡ್ಬೇಕು ನೀವು, ರಾತ್ರಿ ಕೂಸಿ ಎದ್ದು ಅಳಕತ್ತು ಅಂತಂದ್ರ ಅದನ್ನ ಎತ್ಕೋತೀಯೋ ಇಲ್ಲೋ? ಯಾಕೆ ಇವ ಎತ್ಕೋಬೇಕು? ಹತ್ತಿರ್ತಾರ ನೋಡ್ಬೇಕು. ಅದನ್ನ ಎತ್ಕೋದನ್ನ ಗಪ್ಪರ ಮಾಡದನ. ಏನಪ್ಪ ಥೋ 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 ಮನ್ಯಾಗ ಕಣ್ತುಂಬ ನಿದ್ದೆ ಮಾಡಕ್ ಬಿಡೋಲ್ಲ. ಯಾಕೆ ಇವ ಎತ್ಕೋಬೇಕು? ಅಕ್ಕಿ ಎತ್ಕೋಬೇಕತ್ತೆ ಬರೆದು ಕೊಟ್ಟತನ. ಹೌದಿಲ್ಲ? ಪಾಪಕ್ಕೆ 9 ತಿಂಗಳು ಹೊತ್ತು ಹೆತ್ತು ಹಗಲತ್ತೆಲ್ಲ ನಿಮ್ಮ ಕೆಲಸ ಮಾಡಿ ರಾತ್ರಿ ಎಲ್ಲ ಆ ಕೂಸಿನ ನೋಡ್ಕೋಬೇಕಾದ್ರೆ ಸುಮ್ಮೈತೇನ್ರಿ? ಅವು ಕೂಸು ಬಹಳ ಮಜಾ ಇರ್ತಾವ. ಹಗಲತ್ತು ನಿದ್ದೆ ಮಾಡ್ತಾವ, ಬೆಳತಕ್ಕ ಎಚ್ಚರ ಇರ್ತಾವ. ಅವು ಬಹಳ ಮಜಾ ಇರ್ತಾವ. ನೋಡ್ಬೇಕು ನೀವು. ಹಗಲತ್ತೆಲ್ಲ ಕಣ್ತುಂಬ ನಿದ್ದೆ ಮಾಡ್ತಾವು, ಬೆಳತಕ್ಕ ಚೀರಿದ ಅಳ್ಳೋದ ಚೀರಿದ ಅಳ್ಳೋದ. ಅವಾಗ ಅವ ಗಂಡ ಬೈತಿರ್ತಾನೆ, ಎತ್ಕೋದ್ರ ತಗೊಂಡು ಹೋಗ ಕಡೆದನ. ಎಲ್ಲಿ ಹೋಗ್ಬೇಕ್ರಿ? ಎಲ್ಲಿ ಹೋಗಾಕ ಬರ್ತದ? ಹಂಗ ಬಡವಿ 5 ಮಂದಿ ಮಕ್ಕಳನ್ನ ಕರ್ಕೊಂಡು ಮಕ್ಕೊಂಡಾಳ. ರಾತ್ರಿ ಒಂದಾತು, ಗದ್ದರಿಸಿ ಬಿರುಗಾಳಿ ಬೀಸಾಕತ್ತು. ಮಳಿ ಬತ್ತು. ಮಳಿ ಬಂದುಗಳನ್ನೇ ಗುಡಿಸಲು ಸೋರಾಕ್ ಶುರು ಮಾಡತ್ತು. ಬಡವಿಗೆ ಎಚ್ಚರ ಆತು. ಎದ್ದು ನೋಡ್ತಾಳ, ಗುಡಿಸಲ್ದಾಗಿಂದ ನೀರು ಮಕ್ಕಳು ತಲೆ ಮ್ಯಾಗ ಬೀಳಾಕತ್ತಾವ. ಅವಾಗ ಬಡ ಎದ್ದು ಅಡಿಗೆ ಮನೆಗೆ ಹೋಗಿ 2 ಬೊಗಣಿ ತಗೊಂಡ್ಬಂದು ಎಲ್ಲಿ ನೀರು ಬೀಳಾಕತ್ತಿದ್ದು ಅಲ್ಲೊಂದು ಇಲ್ಲೊಂದು, ಆದ್ರೆ ನೀರು ನಿಂದಿರ್ತನದು. ಜೋರಾಗಿ ಮಳಿ ಬಂದುಗಳೇನೆ ಅಲ್ಲಿಟ್ಟು ಎಲ್ಲಾ ಕಡೆ ಬಂದು ಓಟು ಮನಿ ಅನ್ನುವಂತಹದ್ದು ತೊಯ್ದು ಬಿಡುತ್ತು. ಮನಿ ಅನ್ನುವಂತಹದ್ದು ತೊಯ್ದು ಹೋಯ್ತು. ಅವಾಗೇನು ಲಾಸ್ಟ್ನೇದಿತ್ತಲ್ಲ ಕೂಸ, ಅದು ಎದ್ದು ಅಳಾಕತ್ತುಗಳನ್ನೇ ಪಾಪ ಬಡವಿ ಆದಂತ ಹಾಕಿ ದೇವರಿಗೆ ಬೈಯಾಕತ್ಲು. ಹೇ ಪರಮಾತ್ಮ, ಅಲ್ಲೋ ಯಾಕಿಷ್ಟು ಮಕ್ಕಳನ್ನ ಕೊಟ್ಟಿ? ಹೊಡೆತುಂಬ ಉಣಸಾಕಾಗೋಲ್ದು, ಮೈ ತುಂಬ ಉಡ್ಸಾಕಾಗೋಲ್ದು, ಅಟ್ಲೀಸ್ಟ್ ಕಣ್ತುಂಬ ನಿದ್ದಿನೂ ಕೂಡ ನನಗೆ ಕೊಡಕ್ಕಾಗೋಲ್ದು ಅಂತಂದ್ರೆ ಇಷ್ಟ್ಯಾಕ ಮಕ್ಕಳನ್ನ ಕೊಟ್ಟು ಹೇ ಪರಮಾತ್ಮ ಅಂತ ಬೈಯಾಕತ್ತುಗಳೇನೆ ಹೇಳುತ್ತೀನಿ. ಸಣ್ಣ ಮಗುನನ್ನ ತಗೊಂಡು ತನ್ನ ಮಡಿಲೊಳಗ ಹಾಕಿ ಅದನ್ನ ಸಮಾಧಾನ ಮಾಡಿ ಮಲಗಿಸಿದ್ಲು. ಅದು ಮಲ್ಕೊಂಡದ ಅನ್ನೋದ್ರಾಗ ಅದಕ್ಕಿಂತ ದ್ವಾಡದಿತ್ತಲ್ಲ, ಅದು ಎದ್ದಳಕತ್ತು. ದೊಡ್ಡ ಹೆಣ್ಮಗಳು ಅದನ್ನು ತಗೊಂಡು ಅದರ ಮಗ್ಗಲ್ಕ ಬಡದ ಕಿಸಿಂದ ಮಲಗಿಸಿದ್ಲು. ಅವು 2 ಮಕ್ಕೊಂಡವು ಅಂದುಗಳೇನೆ 3ನೇದ್ದೆತ್ತು, 4ನೇದ್ದೆತ್ತು, 5ನೇದ್ದೆತ್ತು. ಅವು ಅಳಬೇಕು. ಅವ್ರನ್ನ ನೋಡಿ ಇಕ್ಕಿ ಅಳಬೇಕು.
ಅಳಾಕತ್ಲು. ಓಟು ಮನಿ ಅನ್ನುವಂಥದ್ದು ನೀರಾಗಿ ಬಿಡ್ತು, ಕೌದೆಲ್ಲ ತೊಯ್ದು ಬಿಟ್ಟವು. ಪರಮಾತ್ಮ ಇಷ್ಟೇ ಯಾಕೆ ಮಕ್ಕಳನ್ನು ಕೊಟ್ಟಿ, ಎದಕ್ಕೆ ಬೇಕಾಗಿತ್ತು ನನಗಿಷ್ಟು ಮಕ್ಕಳು, ಕಣತುಂಬ ನಿದ್ದಿನೂ ಕೂಡ ನನಗೆ ಕೊಡಕ್ಕಾಗೋಲ್ದು ಅಂತಂದ್ರೆ ಯಾಕಿಷ್ಟು ಮಕ್ಕಳನ್ನು ಕೊಟ್ಟಿ ಅಂತ ತಿಳ್ಕೊಂಡು ಬೈದು 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 ಸಾಕಾದ ಮ್ಯಾಗ ನಾ ಮಕ್ಕೋತೀನಿ ನೀ ಮಕ್ಕೋತೀನಿ ಅಂತ ತಿಳ್ಕೊಂಡು ಅಂದುಗಳನ್ನೇ ಅವಕೂರ್ನ ಸ್ವಲ್ಪ ತಡ್ರಿ ಅಂತ ತಿಳ್ಕೊಂಡು ಮನೆಯೆಲ್ಲ ಹುಡುಕಾಡಿದ್ರು. ಒಂದಿಷ್ಟು ಒಣಗಿದ ಜಾಗ ಸಿಗೋಲ್ದು ಪಾಪ. ಒಳಗ್ ಹೋಗಿ ನೋಡ್ತಾಳ, ಅಡಿಗೆ ಮನಿ ಮೂಲಿ ಒಳಗ್ ಒಂದಿಷ್ಟು ನೆಲ ಒಣಗಿತ್ತು. ಆದ್ರೆ ನೆಲ ಒಣಗಿದ್ದು ಸಿಕ್ತು, ಆದ್ರೆ ಹಾಸಿಗೆ ಒಂದು ಒಣಗಿದ್ದು ಸಿಗ್ಲಿಲ್ಲ. ಎಲ್ಲ ಹಾಸಿಗೆಗಳು ಹಾಸಿದ್ದು ನೀರಾಗ ತೊಯ್ದು ಹೋಗಿಬಿಟ್ಟಿದ್ದು. ಪಾಪ ಕಣ್ಣೀರು ಹಾಕಿ ಅಳಾಕತ್ತಾಳ. ಎಂತಹ ಬದುಕಿದು ನಂದು. ಬಡತನ ಅನ್ನುವಂಥದ್ದು ಬಹಳ ಕೆಟ್ಟ. ಬಡತನ ಅನ್ನುವಂಥದ್ದು ಎಷ್ಟು ಕೆಟ್ಟ ಅಂತ ಕೇಳಿದ್ರೆ ಬಡತನ ಬಹಳ ಕೆಟ್ಟ. ಇವತ್ತೊಂದು ವಿಡಿಯೋ ನೋಡು ಹೊತ್ನ್ಯಾಗ ಯಾರೋ ಒಬ್ರು ಕಳಿಸಿದ್ರು. ಒಬ್ಬ ಬಡವ ಸತ್ತಿದ್ದ. ಬಡವ ಸತ್ತುಗಳೇನೆ ಅವಂದು ಪುಣ್ಯತಿಥಿ ಮಾಡ್ಬೇಕಲ್ಲ, ಅವಾಗ ಸ್ವಾಮಿಗಳು ಕರೆದಿದ್ರಂತ. ಆ ಸ್ವಾಮಿಗಳು ಮನ್ಯಾಗಿನವ್ರಿಗೆ ಹೇಳಿದ್ರಂತ, ಒಂದು ಹಿಡಿ ಅಕ್ಕಿ ಇದ್ದರು ಕೊಡ್ರಿ ಪೂಜಾಕ ಅಂದರ್ತವ. ನಾ ಹೇಳದರ್ತಕ್ಕದ ಒಬ್ಬ ಬಡವ ಸತ್ತಿದ್ದ, ಆತನ ದಿನ ಮಾಡಬೇಕು, ಪುಣ್ಯತಿಥಿ ಮಾಡಬೇಕು ಅಂತ ತಿಳ್ಕೊಂಡು ಆ ಸ್ವಾಮಿಗಳು ಬಂದು ಏನಂದ್ರಂತ, ಒಂದು ಹಿಡಿ ಅಕ್ಕಿ ಕೊಡು ಅಂದುಗಳನ್ನೇ ಮನ್ಯಾಗಿನವ್ರು ಅಂದ್ರಂತ. ಆ ಒಂದು ಹಿಡಿ ಅಕ್ಕಿದ್ರೆ ಅವ ಬದುಕ್ತಿದ್ದ, ಹಸಿವಿನಿಂದ ಸತ್ತಾನ ಅಂತ ಹೇಳಿದ್ರಂತ. ಹಸಿವಿನಿಂದ ಸತ್ತಾನ ಅಂತ ಹೇಳಿದ್ರಂತ. ಅಂದ್ರೆ ಬಡತನ ಅನ್ನುವಂಥದ್ದು ಇಷ್ಟು ಕ್ರೂರವಾಗಿರುತ್ತದೆ. ಆ ಒಂದು ಹಿಡಿ ಅಕ್ಕಿತ್ತು ಅಂತಂದ್ರೆ ಅವ ಯಾಕೆ ಸಾಯ್ತಿದ್ದನ್ರೀಪ, ಅವ ಹಸಿವಿನಿಂದ ಸತ್ತಾನ ಅಂದುಗಳೇನೆ ಪಾಪ ಅವ್ರ ಕಣ್ಣಾಗೂ ನೀರು ಬಂದುವಂತ. ಅಂದ್ರೆ ಬಡತನ ಅನ್ನುವಂಥದ್ದು ಹಂಗಿರ್ತದ. ಆ ಬಡವಿ ಏನ್ ಮಾಡಿದ್ಲು ಅಂತಂದ್ರೆ ಹೋಗಿ ಅಡಿಗೆ ಮನಿ ಒಳಗ ನೋಡ್ತಾಳ, ಒಣಗಿದ ಜಾಗ ಸಿಕ್ತು, ಆದ್ರೆ ಹಾಸಿಗೆಗಳು ಒಣಗಿದ್ದಿದ್ದಿಲ್ಲ. ಒಂದ್ 10 ನಿಮಿಷ ಹುಡುಕಾಡಿದ್ಲು, ಏನೂ ಸಿಗಲಿಲ್ಲ. ಕಟ್ಟು ಕಡೆಗೆ ಏನು ಮಾಡಿದ್ಲು ಅಂತಂದ್ರೆ ತಾನೇ ಹುಟ್ಟಿರುವ ಸೀರೆಯ ಶರಗನ್ನ ಹಾಸಿಗೆ ಮಾಡಿ ಹಾಕ್ತಾಳ. ಒಂದಿಷ್ಟು ಮೈ ಮ್ಯಾಗ, ಇನ್ನು ಅರ್ಧ ಎಲ್ಲದ ನೆಲದ ಮ್ಯಾಗ. ಒಂದೊಂದು ಮಕ್ಕಳನ್ನ ಅದರಾಗ ತಂದು ರಂಬಿಸಿ ಮನಗಿಸಿದ್ಲು. 5 ಮಂದಿ ಮಕ್ಕಳು ಕಣ ತುಂಬ ನಿದ್ದೆ ಮಾಡಾಕತ್ತು. ಆ 5 ಮಂದಿ ಮಕ್ಕಳನ್ನು ಮನಗಿಸಿದ ಮ್ಯಾಗೂ ಸಹಿತ ಇನ್ನೂ 2 ಮಕ್ಕಳು ಮಲ್ಕೊಳ್ಳುವಷ್ಟು ಸೀರಿ ಶರಗದಾಗ ಜಾಗ ಉಳಿತು. ಹೇಳುದು ಕೇಳ್ರಿ, 5 ಮಂದಿ ಮನಗಿಸಾಳ, ಇನ್ನೂ 2 ಮಕ್ಕಳು ಮಲ್ಕೊಳ್ಳುವಷ್ಟು ಜಾಗ ಉಳಿತು. ಉಳಿದುಗಳನ್ನೇ ಮತ್ತ ಆ ಬಡವಿ ಮತ್ತ ದೇವರ ಕಡೆ ನೋಡಿ ಹೇಳಾಕತ್ಲಂತ. ಮೊದಲು ಬೈದಾಳ, ಇಷ್ಟೇ ಯಾಕೆ ಮಕ್ಕಳನ್ನ ಕೊಟ್ಟಿ ಅಂತ ಬೈದಾಳ. ಆದ್ರೆ ಇನ್ನೂ 2 ಮಕ್ಕಳು ಮಲ್ಕುವಷ್ಟು ಉಳುಗಿದ ಜಾಗ ನೋಡಿ ಕಿಶಿಂದ ಮತ್ತ ಪರಮಾತ್ಮನಿಗೆ ಹೇಳಿದ್ಲಂತ, ಹೇ ಪರಮಾತ್ಮ, 5 ಮಕ್ಕಳನ್ನ ಕೊಟ್ಟಿ ಇನ್ನೂ 2 ಮಕ್ಕಳು ಕೊಟ್ಟಿದ್ದಿ ಅಂತಂದ್ರೆ, ಇನ್ನೂ 2 ಮಕ್ಕಳು ಮಕ್ಕೋತಿದ್ದು, ಇನ್ನೂ 2 ಮಕ್ಕಳನ್ನ ಕೊಟ್ಟಿದ್ದಂದ್ರೆ ನಿಮ್ಮ ಅಪ್ಪನ ಮನಿ ಗಂಟೇನು ಹೊಕ್ಕಿತ್ತು ಅನ್ಲಂತ ಪರಮಾತ್ಮನಿಗೆ ಆ ಬಡವಿ. ಆ ಪರಮಾತ್ಮನಿಗೆ ಬಡವಿ ಯಾಕೆ ಈ ಮಾತನ್ನ ಹೇಳಬೇಕಾಗ್ಯದ ಅಂತ ಕೇಳಿದ್ರೆ, ಜೀವನದೊಳಗ ಮಕ್ಕಳ ಭಾರ ಅಲ್ಲ, ಆದ್ರ ಮಕ್ಕಳು ಹುಟ್ಟುತ್ತಾವ ಅಂತ ತಿಳ್ಕೊಂಡು ಅವಕೂರ್ನ ಹೆಂಗೆಂಗೋ ಬಳಸುವುದಲ್ಲ. ಅವುಗಳಿಗೆ ಯೋಗ್ಯವಾಗಿರುವಂತಹ ಶಿಕ್ಷಣವನ್ನು ಕೊಟ್ರೆ ಮಕ್ಕಳು ಈ ದೇಶದ ಪ್ರಜೆಗಳಾಗ್ತಾವು. ಅದಕ್ಕೆ ಗವಾಯಿಗಳು ಏನ್ ಹಾಡ್ತಾರೆ ಕೇಳ್ರಿ. ಮಾತಿಗಿಂತ ಬೇರೆ ಮಂತ್ರ ಎಲ್ಲಿದೆ? ಜಗತ್ತಿನೊಳಗ ಯಾವ ದೇಶದಲ್ಲಿ ಹುಟ್ಟಿದರೂ ಸಹಿತ ಮೊದಲು ತಾಯಿ ಗರ್ಭದಿಂದ ಭೂಮಿಗೆ ಬಂದಿರುವಂತಹ ಕೂಶಿನ ಬಾಯಿಯಲ್ಲಿ ಬರುವ ಶಬ್ದ ಯಾವುದು? ಅಮ್ಮ. ಇಲ್ರಿ ಗುರುಗಳ, ನಮ್ಮ ಮೊಮ್ಮಗ ಅಮೇರಿಕದ ಹುಟ್ಟೆಯನ್ನ ತಿಳ್ಕೊಂಡದ ಮಮ್ಮಿ ಮಮ್ಮಿ ಅನ್ಕೋತ ಹುಟ್ಟಿತ್ತೇನದ? ನಾ ಕೇಳುದು ನಿಮಗ, ಅದು ಅಮೇರಿಕಾದಾಗರ ಹುಟ್ಲಿ, ಅದು ಜಪಾನ್ದಾಗರ ಹುಟ್ಲಿ, ಅದು ತಮಿಳ್ನಾಡದಾಗರ ಹುಟ್ಲಿ, ಕೇರಳದಾಗರ ಹುಟ್ಲಿ, ಮಹಾರಾಷ್ಟ್ರದಾಗರ ಹುಟ್ಟಿ, ಆದ್ರೆ ಎಲ್ಲೇ ಹುಟ್ಟಿದ್ರು ಸಹಿತ ಅದರ ಬಾಯಿ ಒಳಗೆ ಬರುವಂತ ಶಬ್ದ ಯಾವುದು? ಅಮ್ಮ. ಆ ತಾಯಿಯನ್ನ ಬಹಳಷ್ಟು ಪ್ರೀತಿಸುವಂತಹ ಮಕ್ಕಳಾಗಬೇಕು ನಾವು. ಯಾಕಂತ ಕೇಳಿದ್ರೆ ತಾಯಿ ತನ್ನ ಮಗುವಿಗೋಸ್ಕರ ತನ್ನ ಜೀವನವನ್ನೇ ಮುಡುಪಾಗಿಟ್ಟಿರ್ತಾಳ. ಅದರ ಸಲುವಾಗಿ ಉಪ್ಪು ಬಿಡ್ತಾಳ, ಖಾರ ಬಿಡ್ತಾಳ, ಎಲ್ಲಾನು ಬಿಡ್ತಾಳ. ಯಾಕಂತಂದ್ರೆ ನಾಯಿ ಏನ್ರ ಹೆಚ್ಚು ಕಡಿಮೆ ತಿಂದ್ರೆ ನನ್ನ ಮಗ ಅದನ್ನ ದಕ್ಕಿಸ್ಕೋಬೇಕಲ್ಲ ತಿಳ್ಕೊಂಡು ಎಲ್ಲಾನು ಬಿಡ್ತಾಳ. ಕಣ್ಣಾಗ ನಿದ್ದಿ ಕಳ್ಕೊಂತಾಳ. ಮಕ್ಕಳು ಊಟ ಕೂತು ಅಂತಂದ್ರೆ ತಂದೆಲ್ಲ ಅವುಗಳಿಗೆ ನೀಡಿ ಇತ್ತು ಅಂದ್ರೆ ಉಣ್ತಾಳ, ಇಲ್ಲದೆ ಇದ್ರೆ ನೀರು ಕುಡಿದು ಹಂಗ ಮಲಗುತ್ತಾಳ. ಅದಕ್ಕೆ ಜಗತ್ತಿನೊಳಗ ತಾಯಿ ಬಹಳ ಶ್ರೇಷ್ಠ ಅಂತ ತಿಳ್ಕೊಂಡು ವೇದಗಳು ಏನಂತ ಹೇಳ್ಕೊಂಡು ಬಂದು, ಮೊದಲು ಮಾತೃದೇವೋಭವ, ಮನೆಯ ಮೊದಲು ಪಾಠಶಾಲೆ, ಜನನಿ ತಾನೇ ಮೊದಲ ಗುರು, ಜನನಿಯಿಂದ ಕಲಿತ ನಾವೇ ಧನ್ಯರು.
ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಅಂತ ನಮ್ಮ ವೇದಗಳು ಸಾರ್ಕೊಂಡು ಬಂದು